ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕುಶಲ ಕಿಶೋರ್ ವ್ಲಾಗ್ಸ್. ಗೈಸ್, ಇವತ್ತು ನಮ್ಮ ಸ್ವಾತಿ ಮದುವೆ ನಡೀತಾ ಇದೆ. ಅಂದರೆ ನಮ್ಮ ಅತ್ತೆಯವರ ತಮ್ಮನ ಮಗಳು ಮದುವೆ ಇದೆ. ಇವತ್ತು ಡೇ 1 ಹಲ್ದಿ ಶಾಸ್ತ್ರ ಇರುತ್ತೆ, ಮೆಹಂದಿ ಇರುತ್ತೆ, ಹಾಗೆ ಸಂಗೀತ ಪ್ರೋಗ್ರಾಮ್ ಇರುತ್ತೆ. ನಾನು ಕಂಪ್ಲೀಟ್ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫೋಟೋ ಕ್ಲಿಪ್ಪಿಂಗ್ಸ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ, ಮಿಸ್ ಮಾಡಿದ್ದೀನಿ. ಅರಿಶಿನ ಶಾಸ್ತ್ರ ಹಾಗೆ ಬಳೆ ಶಾಸ್ತ್ರ ಮಾಡೋದಕ್ಕೂ ಮುಂಚೆ ಫಸ್ಟು ನಾವು ಈ ಥರ ಕಳಸ ಇಟ್ಟು ಪೂಜೆ ಮಾಡ್ತೀವಿ. ಹುಡುಗಿಗೆ ಹುಡುಗಂಗೆ ಏನೆಲ್ಲ ಬಟ್ಟೆ ತಂದಿರ್ಬೋದು ಅಥವಾ ಜ್ಯುವೆಲ್ಸ್ ಏನೇನು ತಂದಿದ್ದೀವಿ ಎಲ್ಲ ಇಟ್ಟು ಪೂಜೆ ಮಾಡಿ ಆದಮೇಲೆ ಅರಿಶಿನ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಹಸ್ಬೆಂಡ್ ಈಗ ಸ್ವಾತಿಗೆ ಅರಿಶಿನ ಹಚ್ತಾ ಇದ್ದಾರೆ. ಸ್ವಾತಿಗಂತೂ ತುಂಬಾ ಇರಿಟೇಟ್ ಮಾಡಿಬಿಟ್ಟಿದ್ದಾರೆ. ಅರಿಶಿನ ಹಚ್ಬೇಕಾದ್ರೆ ಫುಲ್ಲು ಪೇಸ್ಟ್ ಥರ ಹಚ್ಬಿಟ್ಟಿದ್ರು. ಸ್ವಾತಿಗೆ ಎಷ್ಟೇ ಕಾಲು ಹೇಳಿದ್ರು, ಎಷ್ಟೇ ಇರಿಟೇಟ್ ಮಾಡಿದ್ರು ಅವಳೊಂಚೂರು ಬೇಜಾರು ಮಾಡ್ಕೊಂಡಿಲ್ಲ, ಖುಷಿಯಾಗೇ ಇದ್ಲು. ಎಲ್ಲರೂ ತುಂಬಾ ಖುಷಿಯಾಗಿ ಓಡಾಡ್ತಾಯಿದ್ರು, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಅಷ್ಟೇ. ಎಲ್ಲರೂ ಚೆನ್ನಾಗಿ ಓಡಾಡ್ಕೊಂಡಿದ್ರು ಮದುವೆ ಮನೆಯಲ್ಲಿ. ಅದನ್ನೆಲ್ಲ ನೋಡೋದೇ ಒಂದು ಬೆಸ್ಟ್ ಮೆಮೊರೀಸ್ ಅನಿಸುತ್ತೆ ನನ್ನ ಪ್ರಕಾರ. ಇದು ಅವಳ ಲೈಫಲ್ಲಿ ನ್ಯೂ ಬಿಗಿನಿಂಗ್. ಐ ವಿಶ್ ಅ ವೆರಿ ಗುಡ್ ಲಕ್ ಟು ಹರ್. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆ ಹೆಣ್ಣಿಗಾಗಲಿ ಗಂಡಿಗಾಗಲಿ ಅರಿಶಿನ ಹಚ್ಚೋದ್ರಿಂದನೇ ಮದುವೆ ಹೆಣ್ಣು ಗಂಡಿಗೆ ಕಳೆ ಬರೋದು. ಎಲ್ಲರೂ ಅರಿಶಿನ ಹಚ್ಚಿದಾಗಿತ್ತು. ಸೊ ಲಾಸ್ಟಲ್ಲಿ ಫೋಟೋಸ್ ತೆಗಿತಾಯಿದ್ರು ಫೋಟೋಗ್ರಾಫರು. ಲೇಡೀಸ್ ಎಲ್ಲ ಚೆನ್ನಾಗಿ ರೆಡಿ ಆಗಿದ್ವಿ. ಸೊ ಈ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಣ ಅಂತೇಳಿ ಸೆಲ್ಫಿ ತೊಗೊಳೋದಕ್ಕೆ ಬಂದಿದ್ದೀವಿ. ಸೊ ಇಲ್ಲಿಗೆ ಸೆಲ್ಫಿ ಜೊತೆಗೆ ಒಂದು ವಿಡಿಯೋ ಕೂಡ ಶಾರ್ಟ್ ವಿಡಿಯೋ ಮಾಡಿದ್ದೀವಿ. ನಾವು ಈ ಥರ ಎಲ್ಲರೂ ಸೇರೋದು ಒಂದು ಫಂಕ್ಷನ್ ಆಗಿರ್ಬೋದು ಅಥವಾ ಮದುವೆ ಆಗಿರ್ಬೋದು, ಈ ಥರ ಸಿಚುಯೇಷನ್ ಇದ್ದಾಗ ಮಾತ್ರ ನಾವು ಎಲ್ಲರೂ ಇಡೀ ಫ್ಯಾಮಿಲಿ ಸೇರೋದು. ತುಂಬಾ ಖುಷಿ ಆಗುತ್ತೆ, ತುಂಬಾ ಎಂಜಾಯ್ ಮಾಡ್ತೀವಿ ಕೂಡ. ಎಷ್ಟು ಫನ್ ಇರುತ್ತೆ ಅಂದರೆ ನಕ್ಕಿನೇ ಹೊಟ್ಟೆ ನೋವು ಬಂದುಬಿಡುತ್ತೆ, ಅಷ್ಟು ಫನ್ ಮಾಡ್ತಿರ್ತೀವಿ, ತುಂಬಾ ಎಂಜಾಯ್ ಮಾಡ್ತೀವಿ. ಅದಾದಮೇಲೆ ಮತ್ತೆ ಮನೆಗೆ ಬರೋದಕ್ಕೆ ಮನಸ್ಸೇ ಆಗೋಲ್ಲ, ಅಷ್ಟು ಬೇಜಾರಾಗ್ತಿರುತ್ತೆ. ಅಯ್ಯೋ ಇಷ್ಟು ಬೇಗ ಟೈಮ್ ಹೋಯ್ತಾ, ಮನೆಗೆ ಹೋಗ್ಬೇಕಲ್ಲ ಅಂತ. ಈಗ ಸ್ವಾತಿಗೆ ಅರಿಶಿನದ ನೀರು ಹಾಕಬೇಕು. ಫಸ್ಟು ಫೋಟೋಸ್ ಎಲ್ಲ ತೊಗೋತಾಯಿದ್ರು. ಫೋಟೋಸ್ ತೆಗ್ದಿದ್ದಾದಮೇಲೆ ಈಗ ಅರಿಶಿನದ ನೀರು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಫಸ್ಟು ಎಲ್ಲ ಹೆಣ್ಮಕ್ಳು ಅರಿಶಿನದ ನೀರು ಹಾಕಿದ್ರು. ಆಮೇಲೆ ಹುಡುಗರು ಅವರ ತಮ್ಮಂದಿರು ಅಣ್ಣಂದಿರೋ ಅವ್ರು ಹಾಕಿದ್ರು. ಸಖತ್ ಎಂಜಾಯ್ ಮಾಡ್ತಿದ್ಲು ಮಾತ್ರ ಸ್ವಾತಿ. ಇದೆಲ್ಲ ಮೆಮೊರೀಸು. ಒಂದೊಂದು ಮೂಮೆಂಟ್ ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು ಸ್ವಾತಿ. ಸೊ ಎಲ್ಲನೂ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಈಗ ಫೋಟೋ ತೆಗೆಯೋದಕ್ಕೋಸ್ಕರ ರೋಸಿನ ಪೆಟಲ್ಸ್ನೆಲ್ಲ ಕಿತ್ಬಿಟ್ಟು ಮೇಲಿಂದ ಹಾಕ್ತಾಯಿದ್ರು ಫೋಟೋಗೋಸ್ಕರ. ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ. ಅರಿಶಿನದ ನೀರು ಮುಗೀತಿದ್ದಂಗೆ ನಾನು ಭವಾನಿ ಇಲ್ಲಿ ರೀಲ್ಸ್ ಮಾಡೋದಕ್ಕೆ ಬಂದಿದ್ವಿ. ರೀಲ್ಸ್ ಮಾಡಿದಾದಮೇಲೆ ಈಗ ಊಟಕ್ಕೆ ಹೋಗಿದ್ದೀವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಊಟದಲ್ಲಿ ಎಲ್ಲ ಥರದ ಸ್ವೀಟ್ಸು ತುಂಬಾ ಇಷ್ಟ ಆಯಿತು. ಸ್ವೀಟ್ಸ್ ಅಂದರೆ ನಂಗೆ ತುಂಬಾ ಇಷ್ಟ. ಡಯಟ್ ಮಾಡ್ತಿರೋದ್ರಿಂದ ನಾನು ಸ್ವೀಟ್ ಬಿಟ್ಬಿಟ್ಟಿದ್ದೆ. ಈಗ 3 ದಿನದಿಂದ ಅಂತೂ ತುಂಬಾ ಸ್ವೀಟ್ ತಿಂದಿದ್ದೀನಿ. ಚಪ್ರದ ಪೂಜೆಗೆ ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ ಸ್ವಾತಿಗೋಸ್ಕರ. ಸ್ವಾತಿ ಬರ್ತಿದ್ದಾಗೇ ಚಪ್ರದ ಪೂಜೆ ಸ್ಟಾರ್ಟ್ ಮಾಡ್ಕೋತಾರೆ. ಈಗ ಸ್ವಾತಿ ಬಂದರು. ನಮ್ಮ ಚಿಕ್ಕತ್ತೆ ಕಳಸ ಎತ್ಕೊಂಡಿದ್ರು. ಇವಾಗ ಚಪ್ರದ ಪೂಜೆ ಸ್ಟಾರ್ಟ್ ಮಾಡಬೇಕು. ಫಸ್ಟು ನಮ್ಮ ಚಿಕ್ಕತ್ತೆ ಇಟ್ಕೊಂಡಿರೋಂಥ ಕಳಸಕ್ಕೆ ಪೂಜೆ ಮಾಡಿ ಆಮೇಲೆ ಚಪ್ರಕ್ಕೆ ಪೂಜೆ ಮಾಡ್ತಿದ್ದಾರೆ. ಚಪ್ರಕ್ಕೆ ಆರತಿ ಮಾಡ್ತಿದ್ದಾರೆ. ಆರತಿ ಮಾಡಿಬಿಟ್ಟು ನಮ್ಮೆಲ್ರಿಗೂ ಆರತಿ ಕೊಟ್ಟರು. ನಮ್ಮ ಹಸ್ಬೆಂಡ್ ಅಂತೂ ಅಲ್ಲಿ ಪೂಜೆ ಮಾಡಬೇಕಾದ್ರೂ ತುಂಬಾ ತಮಾಷೆ ಮಾಡ್ತಿದ್ರು. ಎಲ್ಲರೂ ತುಂಬಾ ನಗ್ತಾ ಇದ್ರಲ್ಲಿ. ಸ್ವಾತಿಗಂತೂ ಅಲ್ಲಿ ಪೂಜೆ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಕಾಮಿಡಿ ಮಾಡ್ತಾಯಿದ್ರು.
ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿದ್ಮೇಲೆ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆಲ್ಲ. ಈಗ ಅರಿಶಿನ ಕುಂಕುಮ ತೊಗೊಂಡು ಮೇಲ್ಗಡೆ ಹೋಗಿ ಈಗ ಅರಿಶಿನ ಕುಟ್ಟೋ ಶಾಸ್ತ್ರ ಇದೆ. ಈಗ ಹೋಗ್ತಾ ಇದ್ದೀವಿ. ಇದು ಅರಿಶಿನ ಕುಟ್ಟೋ ಶಾಸ್ತ್ರ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಐ ಡೋಂಟ್ ನೋ ದ ರೀಸನ್ ಏನಕ್ಕೆ ಇದನ್ನು ಮಾಡ್ತಾರೆ ಅಂತ, ಬಟ್ ನನಗೆ ತುಂಬಾ ಇಷ್ಟ ಆಯಿತು ಈ ಶಾಸ್ತ್ರ. ಸಖತ್ ಎಂಜಾಯ್ ಮಾಡಿದೆ. ಯಾವುದೂ ರೀಸನ್ ಇಲ್ಲದಿರ ಏನೂ ಮಾಡೋದಿಲ್ಲ. ಆವಾಗಿನ ಕಾಲದವರೆಲ್ಲ ರೀಸನ್ ಇರುತ್ತೆ, ಪ್ರತಿಯೊಂದಕ್ಕೂ ರೀಸನ್ ಇರುತ್ತೆ. ಅರಿಶಿನ ಹಚ್ಚೋದ್ರಿಂದ ಹಿಡಿದು ಬಳೆ ಶಾಸ್ತ್ರ ಎಲ್ಲದಕ್ಕೂ ಒಂದೊಂದು ರೀಸನ್ ಇರುತ್ತೆ. ನಾವು ತಿಳ್ಕೊಬೇಕಷ್ಟೆ. ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದೀನಿ. ನನಗೆಲ್ಲ ಶಾಸ್ತ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ನಾನು ತಿಳ್ಕೊಳೋದಕ್ಕೆ ಪ್ರಯತ್ನ ಅಂತ ಪಡ್ತಾಯಿದ್ದೀನಿ. ಇರೋದ್ರಲ್ಲಿ ಸ್ವಲ್ಪ ಅಂತೂ ಗೊತ್ತಾಗಿದೆ ನನಗೆ. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಫುಲ್ಲು ತಿಳ್ಕೊತೀನಿ. ಭವಾನಿ ಮತ್ತು ಸ್ವಾತಿ ಈಗ ಅರಿಶಿನ ಕುಟ್ಟುತ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಚಿಕ್ಕತ್ತೆ ಮತ್ತು ಸ್ವಾತಿ ಇವರೊಬ್ಬರು ಅತ್ತೆ ಸೊಸೆ ಆಗಬೇಕು ವರ್ಷನಲ್ಲಿ. ಈಗ ಇವರಿಬ್ಬರು ಅರಿಶಿನ ಕುಟ್ಟುತ್ತಾ ಇದ್ದಾರೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅತ್ತೆ ಸೊಸೆ. ಕೇಳಿಸ್ಕೊಂತಿರ್ಬೋದು ಹಿಂದೆಗಡೆ ಅವರೊಬ್ರಿಗೂ ಎಷ್ಟು ರೇಗಿಸ್ತಾ ಇದ್ದಾರೆ ಅಂತ. ಹುಡುಗರು ನಮ್ಮ ಹಸ್ಬೆಂಡ್ ಕೂಡ ಇನ್ಕ್ಲೂಡ್ ಆಗಿದ್ದಾರೆ ಅದರಲ್ಲಿ. ತುಂಬಾ ರೇಗಿಸ್ತಾ ಇದ್ರು. ಈ ಶಾಸ್ತ್ರ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಬಳೆ ಶಾಸ್ತ್ರ ಇದೆ. ಈಗ ಮೆಹಂದಿ ಹಾಕ್ಸ್ಕೊಳ್ಳೋದ್ರಿಂದ ಬರೀ 5 ಬಳೆ ಹಾಕಿದ್ರಷ್ಟೇ. ಫಸ್ಟು ಪೂಜೆ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ. ಫಸ್ಟು ಹೂವು ಇಟ್ಟು ಅರಿಶಿನ ಕುಂಕುಮ ಇಟ್ಟು ಊದುಗಡ್ಡಿಯಿಂದ ಬಳೆಗೆಲ್ಲ ಪೂಜೆ ಮಾಡಿದ್ಮೇಲೆ ಬಳೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. 3 ಜನ ಮುತ್ತೈದರು ಫಸ್ಟು ಸ್ವಾತಿಗೆ ಅರಿಶಿನ ಕುಂಕುಮ ಇಟ್ಟರು. ನೆಕ್ಸ್ಟು ಬಳೆಗೂ ಅರಿಶಿನ ಕುಂಕುಮ ಹೂ ಇಟ್ಟು ಕೈ ಮುಕ್ಕೊಂಡ್ರು. ಅದಾದಮೇಲೆ 5 ಬಳೆ ಸ್ವಾತಿಗೆ ತೊಡಿಸಿದ್ದು. ಈಗ ನವೀನ ಆಂಟಿ ಅರಿಶಿನ ಕುಂಕುಮ ಇಡ್ತಾ ಇದ್ದಾರೆ. ಬಳೆ ಶಾಸ್ತ್ರ ಕಂಪ್ಲೀಟ್ ಆಗ್ತಿದ್ದಂಗೆ ಗಂಡು ಹೆಣ್ಣು ಇಬ್ಬರೂ ಎಲ್ಲರ ಹತ್ರನೂ ಆಶೀರ್ವಾದ ತೊಗೊಂಡ್ರು. ಸ್ವಾತಿ ಮುತ್ತೈದರಿಗೆಲ್ಲರಿಗೂ ಅರಿಶಿನ ಕುಂಕುಮ ಹಾಗೆ ತಾಂಬೂಲ ಕೊಟ್ಟರು, ಬಳೆ ಕೂಡ ಕೊಟ್ಟರು. ಹಾಗೆ ನನಗೂ ಬಳೆ ಅರಿಶಿನ ಕುಂಕುಮ ಮತ್ತು ಜ್ಯೂಸ್ ಕೂಡ ಕೊಟ್ಟರು. ಇವರು ಭವ್ಯ ಅಂತೇಳಿ ನಮ್ಮ ಚಿಕ್ಕತ್ತೆಯವರ ಓರ್ಗಿತ್ತೆ ಆಗಬೇಕು. ನಾನು ವಿಡಿಯೋ ಮಾಡ್ತಿರೋದು ನೋಡಿ ಅವ್ರು ನಗ್ತಾಯಿದ್ರು. ಸೊ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಹೇಳಿ ಅಂತ ಹೇಳಿದ್ದಕ್ಕೆ ಅವರು ಹಾಯ್ ಮಾಡಿದ್ರು. ನೆಕ್ಸ್ಟ್ ವಿಡಿಯೋನಲ್ಲಿ ಮೆಹಂದಿ ಮತ್ತು ಸಂಗೀತ್ ಪ್ರೋಗ್ರಾಮ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡೋದಕ್ಕೆ ಹೋಗಬೇಡಿ ಗೈಸ್. ಒನ್ ಮೋರ್ ಥಿಂಗ್, ಸ್ವಾತಿಗೆ ಪ್ರತಿಯೊಂದು ಮೇಕಪ್ ಮಾಡಿರೋದು ಭವಾನಿನೇ. ಭವಾನಿ ಅಂದರೆ ನಮ್ಮ ಅತ್ತೆಯ ದೊಡ್ಡ ತಮ್ಮನ ಮಗಳು. ಶಿ ಈಸ್ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್. ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ನಿಮಗೇನಾದರೂ ಮೇಕಪ್ ಮಾಡಿಸ್ಕೋಬೇಕು ಅನ್ನೋದಾಗಿದ್ದರೆ ಭವಾನಿ ಲಕ್ಷ್ಮಣ್ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಅವ್ರ ಪ್ರೊಫೈಲಲ್ಲೂ ಅವ್ರು ಮಾಡಿರೋ ಮೇಕಪ್ದು ಪ್ರತಿಯೊಂದು ಅಪ್ಡೇಟ್ ಮಾಡಿದ್ದಾರೆ. ಇಷ್ಟ ಆಗಿದರೆ ನೀವು ಮೇಕಪ್ ಮಾಡಿಸ್ಕೋಬೋದು. ಅಪ್ಕಮಿಂಗ್ ವಿಡಿಯೋಸಲ್ಲಿ ಸಂಗೀತ್ ಪ್ರೋಗ್ರಾಮು, ಮೆಹಂದಿ ಹಾಗೆ ರಿಸೆಪ್ಷನ್ನು ದಾರೆದು ವಿಡಿಯೋ ಹಾಕ್ತೀನಿ. ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಕಂಪ್ಲೀಟಾಗಿ ವಾಚ್ ಮಾಡಿ. ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫೋಟೋ ಕ್ಲಿಪ್ಪಿಂಗ್ಸ್ ಎಲ್ಲ ಪೋಸ್ಟ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ.